ಹಲೋ. ಹಲೋ. ಎಸ್. ನಮಸ್ಕಾರ ಸರ್. ನಮಸ್ತೆ. ನಾನು ಪ್ರಶಾಂತ್ ಹೊಸ್ತುರ್ಗ ಅಂತ, ರೈತ ಸಂಘದ ಸ್ಟೇಟ್ ಅಡ್ವೈಸರ್. ಇತ್ತೀಚೆಗೆ ನಾವು ಟೋಲ್ ಬಗ್ಗೆ ಎಲ್ಲ ಒಂದಷ್ಟು ಹೋರಾಟಗಳನ್ನು ಮಾಡಿದ್ವಿ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಓಕೆನಾ? ಓಕೆ. ಆ ಭಾಗದಲ್ಲಿ ಓಕೆ. ಒಂದಷ್ಟು ಒಳ್ಳೆ ಹೋರಾಟಗಳನ್ನು ನಾವು ಮಾಡ್ತಾ ಇದ್ವಿ. ಸೊ ಸರಿ. ಧನಂಜಯ ಅನ್ನೋರು ಕಾಲ್ ಮಾಡಿಬಿಟ್ಟು ಹಸ್ಬಂಡ್ ಕಾಲ್ ಮಾಡ್ತಾ ಇದ್ರು. ಸರ್ ಧನಂಜಯ ಯಾವ ಧನಂಜಯ ಹೇಳಿ? ಏನು ಹೇಳಿ? ಆ ಒಂದು ಆಶಿನಿ ಅಂತ ಒಂದು ಮಗು ಹ್ಮ್. 10th ಎಕ್ಸಾಮ್ ಬರೀತದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಎಕ್ಸಾಮ್ ಇದೆ. ಫೀಸಿನ ಕಾರಣಕ್ಕೆ ಅದೇನೋ ಹಳೆ ಫೀಸು ಕೊರೋನಾದೋ ಏನೋ ಹೇಳಿದ್ರು ಅವ್ರು. ಕರೋನದೇನು 5-6 ವರ್ಷದ್ದು ಡ್ಯೂಸ್ ಇದೆ, ಅದಕ್ಕೆ ನಾವು ಫ್ರೀಸ್ ಮಾಡಿರೋದು ಹಾಲ್ ಟಿಕೆಟ್ ಸರಿ ಏನಿಲ್ಲ. ಸರ್, ಈಗ ನಿಮಗೆ ಇನ್ನೊಂದು ಇದೂ ಇದೆ ಸರ್. ನೀವು ಫೀಸ್ ಅನ್ನುವ ಕಾರಣಕ್ಕೆ ಕೂಡ ನೀವು ಚಿಲ್ಡ್ರನ್ಸ್ ರೈಟ್ಸ್ ಅನ್ನ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ ಸರ್? ಅದು ಚಿಲ್ಡ್ರನ್ಸ್ ರೈಟ್ ಸರ್, ಒಂದ್ ನಿಮಿಷ. ಚಿಲ್ಡ್ರನ್ಸ್ ರೈಟ್ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಪ್ರಶ್ನೆ ಪ್ರೈವೇಟ್ ಸ್ಕೂಲ್ನಲ್ಲಿ ಬರೋದಿಲ್ಲ. ಸರ್, ಒಂದ್ ನಿಮಿಷ ಇರಿ ಸರ್. ಪ್ರೈವೇಟ್ ಸ್ಕೂಲ್ನಲ್ಲಿ ಫೀಸ್ ಕಟ್ಟಬೇಕು, ಅವ್ರ ಕರ್ತವ್ಯ ಅಲ್ವಾ? ಹೌದು ಫೀಸ್ ಸರ್, ಕಟ್ಟಬೇಕು ನಾವು, ಯಾಕಂದ್ರೆ ನಮ್ಮ ಮೇಂಟೆನೆನ್ಸ್ ಅದ್ ಮುಖಾಂತರ ನಡೆಯೋದು ಸ್ಕೂಲ್ ಖಂಡಿತವಾಗ್ಲು. ಅಲ್ವಾ? ಹೌದು. ಅವ್ರು ಫೀಸ್ ಕಟ್ಟಬೇಕು, ನಾವು ಕಟ್ಟೋದೇ ಇಲ್ಲ. ಸರಿ, 5-6 ತಮ್ಮ ಹೆಸರು ಸರ್? ವರ್ಷದಿಂದ. ನನ್ನ ಹೆಸರು ಮೊಯಿನ್ ಅಂತ. ಅಮೈನ್ ಅವರೇ, ಕೇಳಿ, ಒಂದ್ ನಿಮಿಷ ಇರಿ ಸರ್, ನಾನು ಕೇಳಿ ಒಂದನ್ನು ಇಲ್ಲಿ. ಕೇಳಿಸ್ತೇನೆ. ಸರಿ, ನಿಮ್ಮ ಫೀಸ್ ಇಂದನೇ ಎಲ್ಲಾ ಟೀಚರ್ಗೂ ಸ್ಯಾಲ್ರಿ ಕೊಡುವಂತದ್ದು, ಪ್ರತಿಯೊಂದು ನಡೆಸುವಂತದ್ದು, ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ನಿಮ್ಗೆಲ್ಲಾನು ಬೇಕು ಸರ್. ಹಣ ಬೇಕು, ಖಂಡಿತವಾಗ್ಲು. ಆಯ್ತಾ ಸರ್? ಆದ್ರೆ ಯಾವ್ದೋ ಒಂದು ಮಗು ಸಮಸ್ಯೆ ಆಗಿದೆ ಸರ್ ಇವತ್ತಿನ ದಿನ. ನೀವು ಫೀಸಿನ ಕಾರಣಕ್ಕೆ ಆ ಮಗುನ ಎಕ್ಸಾಮೇ ಸರ್ ಬರ್ತಿಲ್ಲ ಅವ್ರದ್ದು ಅಂತ ಹೇಳಿದ್ರೆ ಸರ್ ಅವ್ರದ್ದು ಸಮಸ್ಯೆನೇ ಇಲ್ಲ. ಅವ್ರು ಕಟ್ಬಾರ್ದು ಮನ್ಸು ಮಾಡ್ಕೊಂಡಿದ್ದಾರೆ ಅಷ್ಟೇ, ಬೇರೆ ನನ್ಗೆ ಗೊತ್ತು. ಸರ್, ನಿಮ್ಮ ಹತ್ರ ನಾನು ಪೂರ್ತಿಯಾಗಿ ಮಾತಾಡಕ್ ಬಿಡಿ. ಇವತ್ತು ಆ ಹೇಳಿ. ಮಗು ನಿಮ್ಗೆ ಫೀಸು ಈ ಎಕ್ಸಾಮ್ ಮುಗಿದಾದ್ಮೇಲೂ ನಿಮ್ಮ ಹತ್ರ ಅವರು ಮುಂದಕ್ಕೆ ಹೈಯರ್ ಎಜುಕೇಶನ್ ಮಾಡಬೇಕು. ನಿಮ್ಮ ಹತ್ರ TC ಇರುತ್ತೆ, ಮಗುದು ರಿಸಲ್ಟ್ ಇರುತ್ತೆ, ಪ್ಲಸ್ ಇದು ಇರುತ್ತೆ. ಏನ್ ಹೇಳಿ, 10th ಆದ್ಮೇಲೆ ಪಬ್ಲಿಕ್ ಆಗಿ ಅನೌನ್ಸ್ ಮಾಡ್ಬೋದು. ಬಟ್ ಮಾರ್ಕ್ಸ್ ಕಾರ್ಡ್ ಪ್ರತಿಯೊಂದು ಥ್ರೂ ನಿಮ್ಮ ಮೂಲಕನೇ ಇನ್ನೊಂದು ಅಡ್ಮಿಷನ್ ಆಗ್ಬೇಕು. ಸೊ ನಿಮ್ಗೆ ಅವಾಗ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಕೊಡೋದಕ್ಕೆ ಅವತ್ತು ಯಾರು ನನ್ನ ತರ ಪ್ರಶ್ನೆ ಮಾಡೋದೇ ಇಲ್ಲ ಸರ್. ಹೌದು, ನೀವು ಈ ಸಂಸ್ಥೆ ಬಿಟ್ಟು ಬೇರೆ ಸಂಸ್ಥೆಗೆ ನಿಮ್ಮ ಹೈಯರ್ ಎಜುಕೇಶನ್ಗೆ ಹೋಗ್ತಾ ಇದ್ದೀರಾ ಅಂದಮೇಲೆ ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಆದ್ರೆ ನೀವು ಹಳೇ ಇದ್ರನ್ನ ನೆಪನೆ ಮಾಡ್ಕೊಂಡು ನಾವು ಮಗುಗೆ ನಾವು ಇದು ಕೊಡೋದಿಲ್ಲ, ಎಕ್ಸಾಮ್ ಬರ್ಸೋದ್ ಬೇಕಾಗಿಲ್ಲ, ನಮ್ಗೆ ಹಣನೇ ಮುಖ್ಯ, ಮಗು ಭವಿಷ್ಯ ಮುಖ್ಯ ಅಲ್ಲ ಸರ್, ಅಂತ ಒಂದ್ ನಿಮಿಷ ಹೇಳಿದ್ರೆ ಇದು ಕೇಳಿ ಸರ್. ತಪ್ಪಾಗುತ್ತೆ ಸರ್, ಒಂದ್ ನಿಮಿಷ ಇರಿ ಸರ್. 5-6 ವರ್ಷ ಡ್ಯೂಸ್ ಯಾವ ಸ್ಕೂಲ್ನಲ್ಲಿ ಅಲೋ ಮಾಡೋದಿಲ್ಲ. 1 ವರ್ಷ ಡ್ಯೂಸ್ ಇದ್ರನ್ನೇ ಅಲೋ ಮಾಡಿದ್ವಿ ಸ್ಕೂಲ್ನಲ್ಲಿ. ನಾವೇನು ಮಕ್ಕಳು ಓದ್ಕೊಂಡು ಹೋಗ್ಲಿ ಅಂತ ನಾವು ಅಲೋ ಮಾಡಿದ್ವಿ. ಹೌದು ಸರ್. ಅದು ಅವ್ರ ಕರ್ತವ್ಯ ಏನಂದ್ರೆ ನೋಡ್ಕೊಂಡು ಟೈಮ್ನಲ್ಲಿ ತಂದು ಕಟ್ಟಬೇಕಾಗಿತ್ತು. ನಾವು ಸರ್, ಪದೇ ಪದೇ ಕಾಲ್ ಮಾಡಿ 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 ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಸರಿ ಅಂತ ಹೇಳ್ತಾ ಇಲ್ಲ. ಪೇರೆಂಟ್ಸ್ದು ತಪ್ಪೇ ಸರ್, ಪೇರೆಂಟ್ಸ್ ತಪ್ಪು. ಎಜುಕೇಶನ್ ಇದೆಯಲ್ಲ, ಈ ಕಾರಣಕ್ಕೆ ನಾವು ಎಕ್ಸಾಮ್ ಬರ್ಸೋದಕ್ಕೆ ನಾವು ಟಿಕೆಟ್ ಬಿಡಲ್ಲ ಅಂತ. ಎಕ್ಸಾಮ್ ಏನಾದ್ರು ಬರ್ಸಿದ್ರೆ ಸರ್, ನಮ್ಮ ಹೋಲ್ಡ್ ಆದ್ರೆ ತಾನೇ ತೊಂದರೆ ಆಗುತ್ತೆ. ನಿಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ಅದನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಒಂದು ಮಗು, ಸಾವಿರಾರು ಮಕ್ಕಳು ವಿದ್ಯಾದಾನ ಮಾಡಿ ಒಂದು ಮಗು ಭವಿಷ್ಯ ಹಾಳು ಮಾಡೋದಕ್ಕೆ ನಿಮಗೆ ರೈಟ್ಸ್ ಇಲ್ಲ ಸರ್. ರೈಟ್ಸ್ ಇಲ್ಲ ಅಂದ್ರೆ ಫೀಸ್ ಕಟ್ಟಲೇಬೇಕಲ್ಲ ಸರ್ ಅವರು. ಯಾಕೆ ಫೀಸ್ ಕಟ್ಟಿಲ್ಲ? ಎಕ್ಸಾಮ್ ಮುಗಿದಾದ್ಮೇಲೆ ನಿಮ್ಗೆ ಒಂದ್ ನಿಮಿಷ ಅವ್ರು ಏನ್ ಹೇಳ್ತಾರೆ ಸರ್? ಕೊಡಲ್ವಾ ಎಷ್ಟೇ ಹೇಳಿ ಸರ್, ಅವ್ರು ಹೇಳ್ತಾರೆ ನಾವು ಇದು ಕೊಡೋದಿಲ್ಲ, ಇದನ್ನ ಅಮೌಂಟ್ ಫೀಸ್ ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ನಾನು ಬೆದರಿಕೆ ಆಗ್ತಾ ಇಲ್ಲ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಸರ್. ಒಂದು ಮಗುದು ಭವಿಷ್ಯ ಹಾಳಾಗ್ತಾ ಇದೆ. ನೀವು ನಾಳೆ ಆ ಮಗುಗೆ ಎಕ್ಸಾಮ್ಗೆ ಅವಕಾಶ ಕೊಡ್ತಾ ಇದ್ದೀರಾ ಇಲ್ವಾ ಅದನ್ನ ಹೇಳಿ ಸರ್. 100% ನಾವು ಕೊಡ್ತೀವಿ, ಹಾಲ್ ಟಿಕೆಟ್ ಇಶ್ಯೂ ಮಾಡ್ತೀವಿ. ಅವ್ರಿಗೆ ಅಮೌಂಟ್ ತಂದು ಕಟ್ಬಿಡಕ್ಕೆ ಸರ್. ನೀವು ಹೌದು, ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆ ನೀವು ಅವ್ರ ಹತ್ರ ಕಮಿಟ್ ಮಾಡ್ಕೊಂಡು ನೀವು ಬಾಂಡ್ ಮೇಲೆ ಬರ್ಸ್ಕೊಳ್ತೀರಾ, ಇನ್ನೊಂದು ಮಾಡ್ಕೊಳ್ತೀರಾ, ಮಾಡಿ ಸರ್. ಸರ್, ಅವರೆಲ್ಲ ಮಾಡೋದಿಲ್ಲ ಸರ್. ಅವರು ಹೇಳ್ತಾ ಇದ್ದಾರೆ ಆ ಮಗುಗೆ ಎಕ್ಸಾಮ್ ಬರ್ಸಿ ಆ ಮಗು ಜೊತೆ ಭವಿಷ್ಯ ಹಾಳು ಮಾಡ್ತು ಅಂತ ಹೇಳಿದ್ರೆ ಇದನ್ನ ನಾವು ಖಂಡಿತವಾಗ್ಲೂ ನಿಮ್ಮನ್ನ ಬಿಡೋದಿಲ್ಲ ಸರ್. ನಾವು ಇಷ್ಟಂತೂ ನೀವು ಬರ್ದಿಟ್ಕೊಳ್ಳಿ ಸರ್. ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್, ಒಂದ್ ನಿಮಿಷ ಕೇಳಿ. ಹಣದಿಂದ ಬಿದ್ದಿದೆ, ಒಂದು ಮಗು ಭವಿಷ್ಯ ಹಾಳು ಮಾಡಿದಿ ಅಂತಾನೆ ನಾನು. ಸರ್, ಇದೆಲ್ಲ ನೀವೇನ್ ಹೇಳ್ತಾರೆ ಸರ್? ಮಾತಾಡಲ್ಲ, ನಾವೇನ್ ಕೇಳ್ತಾ ಇದ್ದೀವಿ? ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇದೀವಾ? ಅವ್ರ ಫೀಸ್ ಕಟ್ಟಿ ಅಷ್ಟೇ ತಾನೇ ಹೇಳಿದ್ರು. ನೀವೇ ಕಟ್ಟಿ ಸರ್. ಅದು ಅಥವಾ ಫೈನ್ ಹಾಕಿ ಏನೇ ಮಾಡಿದ್ರು ನಿಮ್ಗೆ ಅದಕ್ಕೆ ನಾವು ಪ್ರಶ್ನೆ ಮಾಡೋದಿಲ್ಲ ಸರ್. ಸರ್, ನಾವು ಫೈನ್ ಹಾಕ್ತಿರೋ ಇಂಟ್ರೆಸ್ಟ್ ಹಾಕ್ತಿರೋ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಸರ್, ನಾಳೆ ಮಾಡಿ ಸರ್ ಅವ್ರಿಗೆ. ನೀವು 10th ಎಕ್ಸಾಮ್ ಬರೆಯೋದಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ, ಇದೇ ಕಾರಣ ಇಟ್ಕೊಂಡು ಫೀಸು, ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾಳೆ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಮ್ಮ ಇಡೀ ರೈತ ಸಂಘದವರು ಬಂದು ನಾವು ಒಂದು ಮಗು ಭವಿಷ್ಯ ಹಾಳಾಗೋದಕ್ಕೆ ನೀವು ಪೇರೆಂಟ್ಸ್ ಜೊತೆ ಕಮಿಟ್ ಆಗಿ ಸರ್. ಎಷ್ಟು ದಿನದಲ್ಲಿ ನೋಡಿ ಎಕ್ಸಾಮ್ ಕಟ್ಬಿಡಿ ಸರ್. ಅಷ್ಟು ಮಾತಾಡ್ತಾ ಇದ್ದೀರಲ್ಲ ನೀವು. ಒಂದ್ ನಿಮಿಷ ಇರಿ ಸರ್, ನೀವು ಅಷ್ಟು ಮಾತಾಡ್ತಾ ಇದ್ದೀರಲ್ಲ, ನೀವೇ ತಂದು ಕಟ್ಬಿಡಿ. ನಿಮ್ ಕಡೆಯಿಂದ. ಹೌದಾ ಸರ್? ಸರಿ ಸರ್, ಇದು ಸರಿ. ಈಗ ನೀವು ನಾಳೆ ಎಕ್ಸಾಮ್ ರೀ, ನಿಮ್ಮ ಹೆಸರು ಹೇಳ್ರಿ, ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಾಳೆ ಮಗು ಎಕ್ಸಾಮ್ ಬರ್ದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಯಾರು ಬರ್ತಾರೆ ನಾನು ನೋಡ್ತೀನಿ. ಬಡಿ ನಮ್ಮನ್ನ ನಿಮ್ಗೆ ರೀ, ಪೇರೆಂಟ್ಸ್ ಕಳ್ಸಿ ನಾವು ಮಾತಾಡ್ತೀವಿ. ನಿಮ್ಗೆ ಹಣಕ್ಕೋಸ್ಕರ